ಕೇಳೋರೋ ಗುರುವೇ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ನಾವು ಒಂದು 4-5 ವರ್ಷಗಳಿಂದ ನಾವೆಲ್ಲ ಸ್ನೇಹಿತರುಗಳು ಕಾಲೇಜ್ ಬಿಟ್ಟು ಸುಮಾರು ವರ್ಷಗಳಾಗಿದೆ ಅಂತೇಳಿ ಒಂದು ಎಲ್ಲ ಸೇರಿ ಒಂದು ಗೆಟ್ ಟುಗೆದರ್ ಮಾಡಿ ಒಂದು ಅವಾಗ ಬಹಳ ಖುಷಿ ಆಯಿತು. ಕಾಲೇಜ್ ಬಿಟ್ಟು ಒಂದು 10-15 ವರ್ಷಗಳ ನಂತರ ನಾವೆಲ್ಲ 15 ವರ್ಷಗಳಾದರೂ ಕೂಡ ಒಟ್ಟಿಗೆ ಸೇರುವಂಥ ಭಾಗ್ಯ ಅಥವಾ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಅಕ್ಕಪಕ್ಕದಲ್ಲೇ ಇರ್ತೀವಿ, ಆದರೂ ಕೂಡ ನಾವು ಒಬ್ಬರನ್ನೊಬ್ಬರನ್ನ ಭೇಟಿ ಮಾಡೋದಿಲ್ಲ. ನಮ್ಮದು ಬಿಜು ಶೆಡ್ಯೂಲು, ನಮ್ಗೆ ಆ ಕೆಲಸ ಈ ಕೆಲಸ ಅಂತೇಳಿ ಏನೋ ಜೀವನದಲ್ಲಿ ಭಾಳ ದಾವಂತವನ್ನು ಇಟ್ಕೊಂಡು ನಮ್ಮದೇ ಕೆಲಸದಲ್ಲಿ ಮುಗ್ದೋಗ್ಬಿಡ್ತೀವಿ. ನಮಗೆ ಪಾಠ ಕಲಿಸಿದಂತಹ, ನಮ್ಮನ್ನು ತಿದ್ದಿ ತೀಡಿ ಸರಿದಾರಿಗೆ ತಂದಂತಹ, ನಮ್ಮ ಪಾಠವನ್ನು ಮಾಡಿದಂಥ ನಮ್ಮ ಗುರುಗಳಿಗೆ ಕೂಡ ನಮ್ಮ ಜೊತೆಗೆ ಸೇರಿಸ್ಕೊಂಡು ಅವ್ರಿಗೊಂದು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತೆಲ್ಲ ನಾವು ಹೇಳಿದಾಗ ನನ್ನ ಎಲ್ಲ ಗೆಳೆಯರು ಕೂಡ ಅದಕ್ಕೆ ಒಪ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನನಗೆ ವೈಯಕ್ತಿಕವಾಗಿ ಸಂತೋಷ ಇದೆ. ನಾವು ಹೇಳ್ತೀವಿ ಪಿತೃದೇವೋಭವ, ಮಾತೃದೇವೋಭವ, ಗುರು ದೇವೋಭವ ಅಂತ. ಯಾವ ಮನುಷ್ಯ ಎಷ್ಟು ಓದಿ ಯಾವ ಹುದ್ದೆಯಲ್ಲಿ ಇರ್ತಾರೆ, ಯಾವ ಅಧಿಕಾರದಲ್ಲಿ ಇರ್ತಾರೆ, ಎಷ್ಟು ಸಮಾಜದಲ್ಲಿ ಎತ್ತರವಾಗಿರ್ತಾರೆ ಅನ್ನೋದು ಯಾವಾಗ ಅದು ಅಳತೆಗೋಲಾಗಿ ಇರುತ್ತೆ ಅಂತಂದರೆ, ಯಾವಾಗ ಅದಕ್ಕೆ ತುಂಬ ಮೌಲ್ಯಯುತವಾಗಿರುತ್ತೆ ಅಂತಂದರೆ, ಯಾರು ತಂದೆ ತಾಯಿಗಳನ್ನು ಗೌರವಿಸ್ತಾರೋ, ಅವರ ಮುಪ್ಪಿನಲ್ಲಿ ಅವರ ಕಷ್ಟ ಸುಖಗಳಲ್ಲಿ ಯಾರು ಅವ್ರಿಗೆ ಹೆಚ್ಚು ಸಮಯವನ್ನು ಕೊಟ್ಟು ತಂದೆ ತಾಯಿಗಳೇ ಗುರುಗಳು ಅಂತ ಯಾರು ಅವ್ರನ್ನ ನೋಡ್ಕೋತಾರೋ ಅದು ನಿಜವಾದ ವಿದ್ಯೆ, ಅದು ನಿಜವಾದ ಸಂಸ್ಕಾರ. ಅವ್ರ ಶಿಷ್ಯರಾಗಿ ನಾವು ಅವರಿಂದ ಏನು ಪಾಠವನ್ನು ಕಲ್ತಿರ್ತೀವಿ, ನಾವು ಶಿಷ್ಯರು ನಾವು ಯಾವಾಗಲಾದರೂ ಯಾವ್ದಾದ್ರು ಒಂದು ಉನ್ನತ ಹುದ್ದೆಯನ್ನು, ಉನ್ನತ ಪದವಿಯನ್ನು ಅಥವಾ ಒಂದು ಎತ್ತರದ ಸ್ಥಾನಕ್ಕೆ ಹೋದಾಗ ತಂದೆ ತಾಯಿಗಳಷ್ಟೇ ಖುಷಿ ಪಡುವಂತಹ ಒಂದು ಏನಾದ್ರೂ ಒಂದು ಮಾತೃ ಹೃದಯ ವ್ಯಕ್ತಿಗಳು ಅಂತ ಯಾರೋ ಇದ್ರೆ ಅದು ನಮಗೆ ಪಾಠ ಕಲಿಸಿದಂತಹ ಗುರುಗಳು. ವಿಷಯವನ್ನು ಹೇಳೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಆದ್ರೆ ನಾವು ಎಷ್ಟೋ ಜನ ನಮ್ಮ ಉಪನ್ಯಾಸಕರುಗಳನ್ನು, ಅಧ್ಯಾಪಕರುಗಳನ್ನು ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದಾಗ ನೋಡಿದ್ದನ್ನ ಬಿಟ್ರೆ ಕೆಲವ್ರನ್ನ ಅವಾಗವಾಗ ಭೇಟಿ ಮಾಡ್ತಾ ಇದ್ವಿ. ಮತ್ತೆ ಉಳಿದವ್ರನ್ನ ನಾವು ಎಲ್ಲೂ ಭೇಟಿ ಮಾಡುವಂಥ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಭಾರತಿ ಸಂಸ್ಥೆ ನಮ್ಮ ಹೆಮ್ಮೆ. ಭಾರತಿ ಕಾಲೇಜು ಅನ್ನೋದು ಒಂದು ಚುಂಬಕ ಶಕ್ತಿ ಇರ್ತಕ್ಕಂಥ ಒಂದು ಕಾಲೇಜು. ನಮಗೆ ಭಾರತಿ ಕಾಲೇಜು ಹೆಸರು ಕೇಳಿದ್ರೆ ಎಲ್ಲರಿಗೂ ಅನ್ಸುತ್ತೆ, ಒಂದು ಮೈ ನವಿರೇಳಿಸುತ್ತೆ, ಅದು ಮೈ ರೋಮಾಂಚನ ಆಗುತ್ತೆ. ಇನ್ನೂ ಕೂಡ ನಾವು ಭಾರತಿ ಕಾಲೇಜಿನ ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೋಸ್ಕರ ಆ ಒಂದು ಟ್ರಸ್ಟ್ ಅನ್ನು ಹುಟ್ಟಾಕಿದ್ರ ಪರಿಣಾಮವಾಗಿ ಲಕ್ಷಾಂತರ ಜನ ಇವತ್ತು ಅವ್ರ ಬದುಕನ್ನ ಕಟ್ಕೊಂಡಿದ್ದಾರೆ. ಮಾಯಿಗೌಡರು ಸರ್ ಅವರು ಎಷ್ಟು ಚುರುಕುತನ ನಡ್ಕೊ ಬರ್ತಾ ಇದ್ರು ಅಂತಂದ್ರೆ ಅದು ನೋಡಕ್ಕೆ ಒಂದು ಖುಷಿ ಆಗ್ತಾ ಇತ್ತು ನಮಗೆಲ್ಲ. ರೇವಣ್ಣ ಸರ್ ಒಂದು ಹಾಡು ಹೇಳ್ತಾ ಇದ್ರು. ಅವತ್ತು ಅವ್ರು ಚೆನ್ನಾಗಿ ಆಡ್ತಾರೆ ಆಕ್ಚುಲಿ, ಬಟ್ ಆ ದಿನ ಅವ್ರಿಗೆ ಸರಿಯಾಗಿ ಆಡಕ್ ಆಗ್ಲಿಲ್ಲ. ಅವಾಗ ನಾನ್ ನಕ್ಬಿಟ್ಟೆ, ಯಾಕೆ ಸತೀಶ್ ನಗ್ತಿದ್ದಾನೆ ಅಂತ. ಅಲ್ಲಪ್ಪ ನಾನು ಆಡಲ್ಲ, ಸತೀಶನೇ ಆಡ್ತಾನೆ ಅಂತ ಹೇಳಿದ್ರು. ಆಮೇಲೆ ನಾನು ಅವ್ರು ಆಡ್ತಾ ಇದ್ದ ಹಾಡನ್ನ ಅವ್ರು ಚೆನ್ನಾಗಿ ಆಡ್ತಾರೆ, ಬಟ್ ಅವತ್ತೇನೋ ಅವ್ರಿಗೆ ಅದು ಸರಿ ಹೋಗ್ಲಿಲ್ಲ. ಆಮೇಲೆ ನಾನು ಆಡಿದೆ ಹಾಡನ್ನ. ರ್ಯಾಂಕ್ ಅನೌನ್ಸ್ ಆಯ್ತು ಫೈನಲ್ ಇಯರ್ BSc ನಲ್ಲಿ. ಅವಾಗ ಹೇಳಿ, ಏನಪ್ಪ ನೀನು ಯಾರು ನೋಟ್ಸ್ ಕೊಟ್ಟಿಲ್ಲ, ಯಾವುದೋ ಹುಡುಗಿ ಅಂತ ಏನೋ ಆ ಥರ ಎಲ್ಲ ನಾನು ವಿಚಾರ ಮಾಡ್ತಾ ಇದ್ದೆ. ನೀನು ನೋಡೋ ರ್ಯಾಂಕೆ ತಗೋಬಿಟ್ಟಿದ್ಯಾ ಅಲ್ಲಿ. ಆ ಭಾರತೀಯ ಕಾಲೇಜಿನ ಉಪನ್ಯಾಸಕರುಗಳನ್ನ, ಗುರುಗಳನ್ನ ಯಾವಾಗಲೂ ಕೂಡ ಮರಿದೇ ಇರುವಂತ ಮಟ್ಟಕ್ಕೆ ತಂದಿದ್ದಾರೆ. ನಾವೆಲ್ಲ ಇರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಗುರುಗಳು ನೀವು. ಪಾಠ ಕಲಿಸುವಂತ ಗುರುಗಳಿಗೆ ನಾವೇನಾದ್ರೂ ಕೊಡುವುದಕ್ಕೆ ಏನಾದ್ರೂ ಸಾಧ್ಯತೆ ಇದ್ರೆ ಅದು ಗೌರವ ಮತ್ತು ಪ್ರೀತಿ. ಅಷ್ಟು ಬಿಟ್ಟು ನಾವಿನ್ನೇನು ಕೊಡೋಕ್ಕೂ ಸಾಧ್ಯ ಇಲ್ಲ ಅವರಿಗೆ. ನಮ್ಮೆಲ್ಲರಿಗೂ ನಮಸ್ತೆ. ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿನ ಗಣ್ಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳಿ
ವಿದ್ಯಾರ್ಥಿಗಳನ್ನು ಸೇರಿಸಿ ನಮ್ಮಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳಿದ್ದಾವೆ, ನಮ್ಮಲ್ಲಿ ಯಾರ್ಯಾರು ಇದ್ದಾರೆ ಹಳೆ ವಿದ್ಯಾರ್ಥಿಗಳು ಯಾರು ಮುಂದೆ ಪಾಸಾಗಿ ಹೋಗಿದ್ದಾರೆ ಅವನ್ನೆಲ್ಲ ಸೇರಿಸುವಂಥ ಒಂದು ಕೆಲಸ, ಒಂದು ಸಂಘವನ್ನು, ಹಳೆ ವಿದ್ಯಾರ್ಥಿಗಳ ಒಂದು ಸಂಘವನ್ನು ಕಟ್ಟುವಂಥ, ಅಲ್ಯುಮಿನಿ ಅಸೋಸಿಯೇಷನನ್ನು ಕಟ್ಟುವಂಥ ಕೆಲಸವನ್ನು ಯಾರಾದರೂ ಕೂಡ ತಾವೆಲ್ಲ ಇವತ್ತು ಸೇರಿರ್ತಕ್ಕಂಥವ್ರು ಇವತ್ತು ಒಂದು ರೆಸೊಲ್ಯೂಷನನ್ನು ನೀವು ಇವತ್ತು ಸೇರಿರ್ತಕ್ಕಂಥದಕ್ಕೆ ಒಂದು ರೆಸೊಲ್ಯೂಷನನ್ನು ಮಾಡಿ ಇದಕ್ಕೆ ಒಂದು 4 ಜನನ ಒಂದು ಮುಖ್ಯ ಕಾರ್ಯಕರ್ತರುಗಳನ್ನು ಮಾಡಿ ಅವರಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿ ಒಂದು ಸಂಘವನ್ನು ಮಾಡುವಂಥ ಕೆಲಸಕ್ಕೆ ತಾವೆಲ್ಲರೂ ಕೂಡ ಇವತ್ತಿನಿಂದ ಕಾರ್ಯೋನ್ಮುಖರಾಗಬೇಕು ಅಂತ ನಾನಾದರೂ ಕೂಡ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ. ಭಾರತಿ ಕಾಲೇಜು ಅಂದಾಗ ನಿಜಕ್ಕೂ ಅವ್ರು ಹೇಳ್ದಂಗೆ ನಮ್ಮ ಮೈಮನಗಳಲ್ಲಿ ಏನೋ ಒಂಥರ ರೋಮಾಂಚನ ಆಗುತ್ತೆ. ಸಾಮಾನ್ಯವಾಗಿ BTS ಬಸ್ ಜಾಸ್ತಿ ತಿರುಗಾಡ್ತೀನಿ. ಎಲ್ಲೇ ಹೋಗಲಿ ಮನೆ ಬಿಟ್ಟು ನಾನು ಆಚೆ ಹೋಗಿ ಮತ್ತೆ ನಾನು ಮನೆಗೆ ಬರುವತ್ತಿಗೆ ಒಂದಲ್ಲ ಒಂದು ಕಡೆ ಒಬ್ಬರಾದರೂ ನಮಸ್ಕಾರ ಮಾಡಿ ನಾನು ಭಾರತಿ ಕಾಲೇಜ್ ವಿದ್ಯಾರ್ಥಿ ಅಂತ ಹೇಳ್ತಾರೆ. ನಾವು ಮಾಡಿರುವಂಥ ಕೆಲಸಕ್ಕಿಂತ ಹೆಚ್ಚಾಗಿ ನೀವು ಇಟ್ಟಿರುವಂಥ ಒಂದು ಪ್ರೀತಿ ಗೌರವಗಳೇ ದೊಡ್ಡ. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು. ನಮ್ಮ ಕಾಲೇಜಿನಲ್ಲೂ ಕೆಲಸ ಮಾಡಿದ್ದೇನೆ. ಈಗ 8 ವರ್ಷದಿಂದ ನಾನು ಒಂದು ಅಭಿನವ ಭಾರತಿ PU ಕಾಲೇಜಿನಲ್ಲಿ ಪ್ರಾಂಶುಪಾಲನಾಗಿ ಮತ್ತು ಅಧ್ಯಾಪಕನಾಗೂ ಕೆಲಸ ಮಾಡಿದ್ದೇನೆ. ನಾನು ಕಂಡಂಥ ಒಂದು ವ್ಯತ್ಯಾಸ ಅಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇರುವಂಥ ಸಂಸ್ಕಾರ ಎಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾವ ಕಾರಣಕ್ಕೂ ನಾವು ಎಲ್ಲಿ ಬೇಕಾದರೂ ಕೊನೆ ಉಸಿರಿರೋ ತನಕನೂ ನಾನು ಭಾರತೀಯ ಕಾಲೇಜಿನ ಅಧ್ಯಾಪಕನ ಕೆಲಸ ಮಾಡಿದೆ ಅಂತ ಹೇಳ್ತೀನಿ ಹೊರತು ಇನ್ನು ಯಾವ ಕಾಲೇಜ್ ಚೇಂಜ್ ಮಾಡಿದ್ರು ಕೂಡ ಆ ಕಾಲೇಜ್ಗಳನ್ನ ನಾನು ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳದಾರಿಗೆ. ನಾವು ಹೇಳಿರುವಂಥ ವಿಚಾರಗಳು ಎಷ್ಟೋ ಕಡೆ ನಮ್ಮ ವಿದ್ಯಾರ್ಥಿಗಳು ಸಿಗ್ತಾರೆ. ನೀವು ಸೋಷಿಯಾಲಜಿ ಪಾಠ ಮರೆಯುವಂಗೆ ಇಲ್ಲ ಸರ್. ಕುಟುಂಬ ಅಂತಿದ್ರಿ, ಅವಿಭಕ್ತ ಕುಟುಂಬ ಅಂತಿದ್ರಿ, ಇವೆಲ್ಲ ಹೇಳಿ ನಾವು ನಿಜವಾದ ಅನುಭವಕ್ಕೆ ಈಗ ಮದುವೆ ಆದ್ಮೇಲೆ ಮದುವೆ ಆಗಿದೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳು. ಈ ಸೈನ್ಸ್ ಟೀಚರು ಹೆಮ್ಮೆಯಿಂದ ಹೇಳ್ಕೊಂತಾರೆ, ನಮ್ಮ ಡಾಕ್ಟ್ರು, ನಾವು ಇಂಜಿನಿಯರ್ ಮಾಡಿದ್ವಿ. ನಾವು ಹೇಳ್ತೀವಿ ಅವ್ರಿಗಿಂತ ಉನ್ನತವಾದ ಅಧಿಕಾರ ಪಡೆದಿದ್ವು ಅಂತ SP ಮಾಡೀವಿ ಅಂತ ನಾವು ಹೇಳ್ತೀವಿ. ಆಲೋಚನೆಗಳನ್ನ ನಾವು ಸರಿಯಾದ ದಿಕ್ಕಿನಲ್ಲಿ ಕೊಂಡೋದ್ರೆ ಎಲ್ಲವೂ ನಮಗೆ ಸುಂದರವಾಗಿ ಕಾಣ್ತಾ ಹೋಗ್ತವೆ. ಪ್ರಾಸಬದ್ಧವಾಗಿ ಸೇರಿಸಬೇಕು ಅನ್ನುವ ಒಂದು ವಾಕ್ಯವನ್ನ ಡಾಕ್ಟರ್ G. ಮಾದೇಗೌಡ ಅವರ ಹೆಸರಿನಲ್ಲಿ ನಾವು ಇಟ್ಟಿದ್ದೇವೆ. ಸುಮ್ಮನೆ ಅವರು ನಾವು ಮಾತಾಡ್ತಾ ಸದಾಶಯ, ಸದುದ್ದೇಶ, ಸತ್ಕಾರ್ಯ ನಿಮ್ಮದಾಗಲಿ ಅಂತ ನಾವು ಹೇಳ್ಕೊಂಡು ಅದನ್ನ ಕೆಳಗಡೆ ಆ ವ್ಯಕ್ತಿ ಹೆಸರನ್ನ G. ಮಾದೇಗೌಡರ ಹೆಸರಿನಲ್ಲಿ ಅದನ್ನ ಹಾಕೋಣ ಅಂತೇಳಿ ನಾವು ಹಾಕಬೇಕು. ಮಧು G. ಮಾದೇಗೌಡರದು ಕೂಡ ಒಂದು ಒಳ್ಳೆಯ ಸಂದೇಶ ಬರಬೇಕು ಅಂತ ಅನ್ಕೊಂಡು ಉನ್ನತ ಶಿಕ್ಷಣ, ಉದಾತ್ತ ಧ್ಯೇಯ, ಉತ್ತಮ ಉದ್ಯೋಗ ನಿಮ್ಮದಾಗಲಿ ಅಂತೇಳಿ ಈಗ ಗೆಳೆಯರು, ಆತ್ಮೀಯರು, ಭಾರತಿ ಕಾಲೇಜು ವಿದ್ಯಾರ್ಥಿ ಬಳಗ
ಈ ತರದ ಗ್ರೂಪ್ಗಳಲ್ಲಿ ನಾನು ಅನೇಕ ಮೆಸೇಜ್ಗಳನ್ನು ನಾನು ಗಮನಿಸ್ತೇನೆ. ಅಧ್ಯಾಪಕ ವೃತ್ತಿಗೆ ಸೇರಿದ ಪ್ರಾರಂಭದ ದಿನದಲ್ಲಿ ವಿದ್ಯಾರ್ಥಿ ಮಿತ್ರರ ಜೊತೆಯಲ್ಲಿ ಅತಿಯಾದ ಆತ್ಮೀಯತೆಯನ್ನ ಕೆಲವರು ನಾವೆಲ್ಲ ಇಟ್ಕೊಂಡಿದ್ದುಂಟು. 19/9/1977 ಕೆಲಸಕ್ಕೆ ಸೇರಿದ ನೆನಪಿಗೆ ಬರುತ್ತೆ. 9/9/1985 ನಾನು ಮದುವೆ ಆಗ್ತೇನೆ, ಅದು ನೆನಪು ಬರುತ್ತೆ. ನೆನಪಿದೆ. 38 ವರ್ಷ 7 ತಿಂಗಳು 12 ದಿವಸ ಕಾಲೇಜಲ್ಲಿ ಲಾಂಗೆಸ್ಟ್ ಸರ್ವಿಸ್ ಮಾಡಿ ಎಲ್ಲರಿಗಿಂತ ಹೆಚ್ಚು ಸಂತೋಷಗಳನ್ನು ಅನುಭವಿಸಿದೆ. ರಿಟೈರ್ ಆದ್ಮೇಲೂ ನನಗೆ ಸಂಸ್ಥೆ ಅವಕಾಶ ಕೊಟ್ಟಿದೆ, ಅಲ್ಲೇ ವರ್ಕ್ ಮಾಡ್ತಾ ಇದ್ದೇನೆ. ಕಾಲೇಜಿನಲ್ಲಿ ಕಳೆದಂತಹ ಒಂದೊಂದು ದಿನಾನು ನಮಗೆ ತೀರಾ ಸಂತೋಷದ ದಿನ. ಕಾಲೇಜಿಗೆ ಬಂದ್ರೆ ಮನೆಯಲ್ಲಿ ಕಳೆದಿರೋ ದಿನಗಳಿಗಿಂತ ಕಾಲೇಜಲ್ಲೇ ಹೆಚ್ಚಿದೆ. ಸಮಯವನ್ನು ಕಳೆದಿದೆ, ಸಮಯ ಜಾಸ್ತಿ ಕಳೆದಿರೋದು ಈ ಅವಧಿಯಲ್ಲಿ ಕಾಲೇಜಿನಲ್ಲೇ ಜಾಸ್ತಿ. ಕನ್ನಡ ಮಾತಾಡ್ಬಿಡ್ತೀವಿ ಈಗ, ಕನ್ನಡ ಚೆನ್ನಾಗಿ ಮಾತಾಡಿ ನಮ್ಮನ್ನು ಮೀರಿಸ್ತಾ ಇದ್ದಾರೆ. ಸ್ನೇಹಿತರುಗಳೇ, ಬ್ಯೂಟಿಫುಲ್ ಮೂಮೆಂಟ್ ಇಸ್ ಅ ಬ್ಯೂಟಿಫುಲ್ ಮೆಮೊರಿ ಇನ್ ದ ಲೈಫ್ ಅಂತ ಹೇಳಿ, ಯಾವುದೇ ಸುಂದರವಾದ ಕ್ಷಣಗಳು ಮಧುರವಾದ ನೆನಪುಗಳ ಉಳಿತವಂತೆ. ಇದೊಂದು ಟೇಕ್ ಫಾರ್ ಎಕ್ಸಾಂಪಲ್, ಇದು ಸುಂದರವಾದ ಒಂದು ಕ್ಷಣ. ಇದು ಭಾಗಶಃ ನಮ್ಮ ಜೀವನದಲ್ಲಿ ಕುಳಿತು ಅಂತ ಕಾಣುತ್ತೆ. ನೆಕ್ಸ್ಟ್ ಇದೇ ರೀತಿ ಫಂಕ್ಷನ್ ಕರೀತಾರೋ ಇಲ್ಲ ನನಗೆ ಗೊತ್ತಿಲ್ಲ. ಇದು ಅಕಸ್ಮಾತ್ ಬಂದಿರೋದು. ಸಿಕ್ಕಂತ ಅವಕಾಶದಲ್ಲಿ ನಾನು ನಿಜಕ್ಕೂ ಎಂಜಾಯ್ ಮಾಡ್ತಾ ಇದ್ದೀನಿ, ಬಹಳ ಖುಷಿ ಪಡ್ತಾ ಇದ್ದೀನಿ. ನನ್ನಂತೂ ಈ ಒಂದು ಸಮಾರಂಭ ಒಂಥರ ಮೂಕ ವಿಸ್ಮೃತನ ಮಾಡ್ಬಿಟ್ಟಿದ್ದೀನಿ. ಏನ್ ಮಾತಾಡ್ಬೇಕು ಅಂತ ಅನ್ಕೋಸ್ತಾ ಇಲ್ಲ, ಬಹಳ ಖುಷಿ ಆಗ್ಬಿಟ್ಟಿದೆ. ಯಾಕಂದ್ರೆ ವಿದ್ಯಾರ್ಥಿಗಳು ನಾನು ನೋಡಿದ್ದೀನಿ, ಎಷ್ಟೋ ಜನನೆಲ್ಲ ಸುಮ್ಮನೆ ಗದರ್ಸಿದ್ದೀನಿ, ಏನೆಲ್ಲ ಆಟ ಆಡ್ಸಿದ್ದೀನಿ ಅವ್ರನ್ನ. ಗೊತ್ತೇಳಕ್ಕಾಗೋದಿಲ್ಲ ನಾನು. ಅವರಾಗ ಅವರೇನೆ ಸರ್ ರಮೇಶ್ ಸರ್ ಅಂದ್ರೆ ಓ ಅರವಿಂದ್ ನಾನೇ ಆಗ್ತಾನೆ ಇಲ್ಲ. ಸ್ನೇಹಿತರು, ನನಗೆ ನಾನು ನಿಜವಾಗ್ಲೂ ಪಾಠ ಹೇಗ್ ಮಾಡ್ಬೇಕು ಅಂತ ಕಲಿಸಿದ್ದು ನನ್ನ ಭಾರತೀಯ ಕಾಲೇಜ್ ವಿದ್ಯಾರ್ಥಿಗಳು. ನನಗೆ ಎಲ್ಲಿ ಈಸ್ ಹೇಳ್ಬೇಕು, ವಾಸ್ ಹೇಳ್ಬೇಕು, ಆರ್ ಹೇಳ್ಬೇಕು, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡ್ಬೇಕಾ, ಹೊರಬೇ ಮಾಡ್ಬೇಕಾ ಅನ್ನೋದು ವಿದ್ಯಾರ್ಥಿಗಳ ಒಂದು ಒಡನಾಟದಿಂದ ನನಗೆ ಗೊತ್ತಾಯ್ತು. ಯಾಕೆಂದ್ರೆ ನಾನು ಓದಿದ್ದು ಸೆಂಟ್ರಲ್ ಗೌರ್ಮೆಂಟ್ ಕಾಲೇಜು, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿತ್ತು. ಸತೀಶ್ ಅವ್ರ ಬ್ರದರ್ ವೆಂಕಟಪ್ಪ ಅಂತ ಇದ್ರು. ನಾನು ಗ್ರಾಮರ್ ಪಾಠ ಮಾಡಕ್ ಹೋದ್ರೆ ಇವತ್ತು ಕಣ್ಣಿಗೆ ನೆನಪಿದೆ. ಆಮೇಲೆ ನನಗೆ ಅನಿಸ್ತು ಯಾಕೋ ನಾನು ಪಾಠ ಸರಿಯಾಗಿ ಮಾಡ್ತಾ ಇಲ್ಲ, ಅದಕ್ಕೆ ವಿದ್ಯಾರ್ಥಿಗಳಿಗೆ ಇಷ್ಟ ಆಗ್ತಾ ಇಲ್ಲ ಅಂತ. ಆಮೇಲೆ ನಾನು ಏನ್ ಮಾಡಿದೆ, ಸ್ವಲ್ಪ ಇನ್ನೂ ಚೆನ್ನಾಗಿ ಪಾಠ ಮಾಡ್ಬೇಕು ಅಂತ ಹೇಳಿ ಒಬ್ಬ ಕವಿ ಹೇಳಿದ ಮಾತು, ಸಂತೋಷವೇ ಯೌವನ, ಚಿಂತೆಯೇ ಮುಪ್ಪು ಅಂತ. ಸಂತೋಷ ಬರೋದು ಇಂತಹ ಸಂತೋಷ ಕೂಟಗಳಿಂದ. ನಮ್ಮೆಲ್ಲರ ಆಯುಷ್ನಲ್ಲಿ 1 ವರ್ಷನೋ 2 ವರ್ಷನೋ ಹೆಚ್ಚು ಮಾಡುವಂತ ಇಂಥ ಕೂಟಗಳು ಮತ್ತೆ ನಡೀಲಿ ಅಂತ ಇದಕ್ಕೆಲ್ಲ ಕಾರಣಕರ್ತರಾದ ನಿಮ್ಗೆ ವಂದಿಸ್ತಾನೆ ಮಾತನ್ನು ಮುಗಿಸ್ತೇನೆ. ವಿದ್ಯೆಯನ್ನ ಕಲಿಸ್ತಕ್ಕಂಥ ಒಂದು ವಿದ್ಯಾದಾನವನ್ನ ಮಾಡಿದಂತ ಜಿ ಮಾದೇಗೌಡರನ್ನ ನಾವು ನೆನೆಸ್ಕೊಳ್ಳೇಬೇಕು. ನನ್ನ ತಂದೆ ನೀನು ಕಾಲೇಜ್ಗೆ ಹೋಗೋದು ಬೇಡ, ಸ್ಕೂಲ್ಗೆ ಹೋಗೋದು ಬೇಡ ಅಂತ ಹೇಳಿ ಪುಸ್ತಕ ಎಲ್ಲ ಸುಟ್ಟಾಕಿಲ್ಲ. ನಿಮ್ಮನ್ನೆಲ್ಲೂ ಓದ್ಸಕ್ಕಾಗಲ್ಲ, ವ್ಯವಸಾಯ ಮಾಡ್ಕೊಂಡೇ ಇಲ್ಲಿರ್ಬೇಕು ಅಂತ. ನಮ್ ಚಿಕ್ಕಪ್ಪ ದೊಡ್ಡ ಮನಸ್ಸು ಮಾಡಿ ಸಂಸ್ಥೆ ಕಟ್ಟಿಸಿದ್ರಿಂದ, ಅದು ಮಾದೇಗೌಡರು ದೊಡ್ಡಿನಲ್ಲೇ ಸಂಸ್ಥೆ ಕಟ್ಟಿದ್ರಿಂದ ನಾವು ವಿದ್ಯಾವಂತರಾದ್ವಿ. ಬೇರೆ ಯಾವ್ದಾದ್ರು ಊರಿಗೆ ಹೋಗಿ ಕಲಿಬೇಕು ಅಂತಂದ್ರೆ ಖಂಡಿತ ನಾವು ಎಮ್ಮೆ ಕುರಿ ಕಾಯ್ಕೊಂಡು ಇರ್ಬೇಕಾಗೋದು. ತರಗತಿನಲ್ಲಿ 150 ಜನ 250 ಜನ ಕೂಡ ಹಾಕೊಂಡು ಪಾಠ ಮಾಡ್ತಿದ್ದೆ. ನೆಲದ ಮೇಲೆ ಕೂತ್ಕೊಂಡು ಗಂಟೆಗಟ್ಟಲೆ ನಾನು ಕೊಡುವಂತ ಟಿಪ್ಪಣಿನ ನೀವು ಬರ್ಕೊಂಡಿದ್ದೀರಿ. ನಿಮ್ಮ ಆಸಕ್ತಿಗೆ ನಾನು ಚಿರಋಣಿಯಾಗಿದ್ದೀನಿ. ಹೊರಗೆ ಎರಡೂ ಕೂಡ ನಾನು ಸಂಚಾರ ಮಾಡ್ತಾ ಇದ್ದಿದ್ರಿಂದ ಯಾವತ್ತೂ ಕೂಡ ಬೇಜಾರಾಗ್ತಿರ್ಲಿಲ್ಲ. ಮತ್ತೆ ಇಡೀ ದಿನವೆಲ್ಲ ವಿಶೇಷ ತರಗತಿ ತಗೊಂಡಿರುವಂತ ಉದಾಹರಣೆಗಳು ಕೂಡ ಇದೆ. ಅದನ್ನು ಖಂಡಿತ ನೀವು ನೆನೆಸ್ಕೊತೀರಿ.